ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಗುರು ಸ್ಟೋರೀಸ್. ಇವತ್ತು ಒಂದು ಒಳ್ಳೆ ರೆಸಿಪಿ ಮಾಡಕ್ ಬಂದಿದ್ದೀನಿ. ಏನಪ್ಪಾ ಅಂತಂದ್ರೆ, ನೀವೆಲ್ಲ ಆಚೆ ಹೋಗಿ ಯಾಕೆ ತಿಂದು ನಿಮ್ ಹೊಟ್ಟೆನ ಹಾಳು ಮಾಡ್ಕೋತೀರಾ, ಅದ್ರ ಬದಲಾಗಿ ಮನೇಲೇನೆ ಒಂದು ಒಳ್ಳೆ ಫ್ರೈಡ್ ಚಿಕನ್ ಹೆಂಗ್ ಮಾಡೋದು ಅಂತ ಹೇಳ್ಕೊಡ್ತೀನಿ. ಬನ್ನಿ, ವಿಡಿಯೋ ನೋಡಿ, ಲೈಕ್ ಮಾಡಿ, ಎಲ್ಲಾ ತರ ನಿಮ್ಗೂ ಇಷ್ಟ ಆಗುತ್ತೆ ಅಂತ ಅನ್ಕೊಂಡಿದೀನಿ. ಮನೇಲಿ ಕೂಡ ಟ್ರೈ ಮಾಡಿ ಕಮೆಂಟ್ ಮಾಡ್ಬೇಕು ಹೆಂಗಿರುತ್ತೆ ಅಂತ. ಚಿನ್ನ ಮನೆಯದು ಮೆಣಸಿನ್ಕಾಯಿ ಹುರ್ಕೊಳ್ಳೋಣ. ಫಸ್ಟು ಮೆಣಸಿನ್ಕಾಯಿ ಹುರ್ಕೊಂಡು ಚೆನ್ನಾಗಿ ರುಬ್ಕೋಬೇಕು, ಪುಡಿ ಮಾಡ್ಕೋಬೇಕು. ಇದನ್ನ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಮತ್ತೆ ಹುರಿದಿರೋ ಮೆಣಸಿನ್ಕಾಯಿನ ಚೆನ್ನಾಗಿ ರುಬ್ಕೋಬೇಕು. ಸೊ ಆಗ್ಲೇ ಕಟ್ ಮಾಡಿಸ್ಕೊಂಡು ತಂದಿರ್ಬೇಕಂತ ಚಿಕನ್ನ ಚೆನ್ನಾಗಿ ತೊಳ್ಕೊಂಬಿಡೋಣ. ಚೆನ್ನಾಗಿ ಚಿಕನ್ನ ತೊಳ್ಕೊಳ್ಳೋಣ. ಏನ್ ಚಂದ ತಿಂತಿರೋದು? ಬಾಳೆಹಣ್ಣ ನಂಗೆ ಶುಭ. ಆಗ್ಲೇ ತೊಳೆದಿ ತಂದಿರ್ತಕ್ಕಂಥ ಚಿಕನ್ ಸ್ವಲ್ಪ ದಪ್ಪ ಕಟ್ ಮಾಡಿಸ್ಕೊಂಡ್ರೆ ಚೆನ್ನಾಗಿರುತ್ತೆ ಫ್ರೈಡ್ ಚಿಕನ್ಗೆ. ಅದೇ ತರ ಕಟ್ ಮಾಡಿಸ್ಕೊಂಡಿದೀನಿ. ಸಖತ್ತಾಗಿ ಬಂದಿದೆ. ಸಖತ್ತಾಗಿ ಕಟ್ ಮಾಡಿಸ್ಕೊಂಡು ತಂದಿದ್ದೀನಿ. ಅರ್ಶಿನ, ಚೆನ್ನಾಗಿ ಅರ್ಶಿನ ಮಿಕ್ಸ್ ಮಾಡ್ಕೊಳ್ಳೋಣ. ಎಲ್ಲದಕ್ಕೂ ಅರ್ಶಿನ ಕೇಳಂಗೆ. ಆಗ ನಿಮ್ದು ಪುಡಿ ಮಾಡಿರ್ತಕ್ಕಂತಹ ಖಾರ ಪುಡಿ ಸ್ವಲ್ಪ ಹಾಕೊಳ್ಳಿ, ಖಾರ ಆಗುತ್ತೆ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಖಾರ ಪುಡಿನ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಚೆನ್ನಾಗಿ ಹತ್ತಂಗೆ ಹಿಡಿಬೇಕು. ಇದು ಫ್ರೈಡ್ ಚಿಕನ್. ನೀನು KFC ತಿಂತೀಯಲ್ಲ, ಅದು ಸಾಸು. ಫ್ರೈಡ್ ಚಿಕನ್ಗೆ ಸ್ವಲ್ಪ ಜಾಸ್ತಿ ಸೋಯಾ ಸಾಸ್ ಹಾಕೊಂಡ್ರೆ ಚೆನ್ನಾಗಿರುತ್ತೆ. ಉಪ್ಪಿನ ಪುಡಿ ಜಾಸ್ತಿ ಹಾಕಲ್ಲಮ್ಮ, ಸೊ ಚೆನ್ನಾಗಿ ಇದೊಂದು 10 ನಿಮಿಷ ಮ್ಯಾರಿನೇಟ್ ಆಗ್ಬಿಡ್ಲಿ. ಚೆನ್ನಾಗಿ ಇಟ್ಕೊಂಡಿದ್ದೀನಿ. ಎಲ್ಲ ಮ್ಯಾರಿನೇಟ್ ಆಗೋಷ್ಟೊಳಗೆ ಇದಕ್ಕೆ ಇನ್ನೊಂದು ಕೋಟಿಂಗ್ ಮಾಡಬೇಕು. ಆ ಕೋಟಿಂಗ್ ಏನಂತ ತೋರಿಸ್ಕೊಡ್ತೀನಿ. ಬನ್ನಿ 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 ಬನ್ನಿ. ಮೈದಾ ಹಿಟ್ಟು, ಕಾರ್ನ್ ಫ್ಲೋರ್, ಎರಡನ್ನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಖಾರ ಪುಡಿ, ಕರಿಮೆಣಸಿನ ಪುಡಿ, ಸ್ವಲ್ಪ ಉಪ್ಪು ಮಿಕ್ಸ್ ಮಾಡ್ಕೊಂಡು ಮತ್ತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಈಗ ಆಗ್ಲೇ ಮ್ಯಾರಿನೇಟ್ ಆಗಿಟ್ಟಿರ್ತಕ್ಕಂಥ ಒಂದು ಮಿಕ್ಸ್ ಮಾಡಿ ಇಟ್ಟಿದ್ದೀನಿ. ಅದನ್ನ ಮ್ಯಾರಿನೇಟ್ ಆಗಿದೆ. ಅದಾದ್ಮೇಲೆ ಈ ಪುಡಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಅದ್ರ ಜೊತೆ ನೀರು ಬೇಕು. ಯಾಕೆ ನೀರು ಅಂತ ಈಗ ನೋಡಿ ಹೇಳ್ತೀನಿ, ಹಂಗೆ ಹೇಳ್ಕೊಂಡು ಹೋಗ್ತೀನಿ. ಸೊ ಸ್ಟಾರ್ಟ್ ಮಾಡೋಣ. ಎಲ್ಲಾನು ಚಿಕನ್ಗೆ ಚೆನ್ನಾಗಿ ಪುಡಿ ಮೆತ್ಕೋಬೇಕಿದು. ಚೆನ್ನಾಗಿ ಪುಡಿ ಮೆತ್ಕೊಂಡ್ಮೇಲೆ ಒಂದ್ಸತಿ ಹಿಂಗೆ ಕೊಡ್ವಿ, ಇನ್ನೊಂದ್ಸತಿ ಮಾಡಿ ಕೊಡ್ವಿ. ನೀರು ಒಂದ್ಸತಿ ನೀರು ಗಜ್ಜಿ ಮತ್ತೆ ಪುಡಿ
ಪುಡಿನ ಒಂದೆರಡು ಸತಿ ಹಿಂಗೆ ಹಾಕ್ಬಿಟ್ಟು ಸ್ವಲ್ಪ ಹಿಂಗೆ ಕೊಡ್ಕೊಂಡ್ರೆ ರೆಡಿ ಆಗುತ್ತೆ. ಸೈಡ್ ಇಟ್ಕೊಂಡ್ಬಿಡೋಣ ಇದನ್ನ. ಅದನ್ನ ಈಗ ಚಂದನು ಸ್ಟಾರ್ಟ್ ಮಾಡ್ತಾನೆ ನೋಡಿ. ಮಾಡಿ ಸರಿಯಾಗಿ ಸೊ ಎಲ್ಲ ರೆಡಿ ಆಗಿದೆ. ಚೆನ್ನಾಗಿ ಆ ಪುಡಿ ಎಲ್ಲ ಹತ್ಕೊಳಂಗೆ ಪೌಡರ್ ಎಲ್ಲ ಹಿಡಿಯಂಗೆ ಚೆನ್ನಾಗಿ ಹಾಕಿಟ್ಟಿದೀವಿ. ಒಂದು 5 ನಿಮಿಷ ಬಿಟ್ಬಿಟ್ಟು ಆಮೇಲೆ ಮತ್ತೆ ಎಣ್ಣೆಗೆ ಕರಿಯನ. ಬನ್ನಿ 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 ತೋರಿಸ್ತೀನಿ. ಎಣ್ಣೆ ಕ್ಲೀನಾಗಿ ಕಾಯಿಸ್ಕೊಳ್ಳೋಣ. ಚೆನ್ನಾಗಿ ಮ್ಯಾರಿನೇಟ್ ಆಗಿರ್ತಕ್ಕಂಥ ಪುಡಿ ಎಲ್ಲ ಮಸಾಲೆ ಹಿಡಿದಿದೆ. ಎಣ್ಣೆಗೆ ಹಾಕ್ತಾ ಇದೀನಿ ಕರಿಯನ. ಹೆಂಗ್ ಬರುತ್ತೆ ನೋಡೋಣ. ನೋಡಿ ಹೆಂಗ್ ಬಂದಿದೆ, ಕಲರು ಬೆಂದಿದೆ. ತೆಗಿತಾ ಇದ್ದೀನಿ. ತಾಳಿ ತಾಳಿ ಟೇಸ್ಟ್ ಮಾಡಿ. ಹೆಂಗಿದೆ? ಸೌಂಡ್ ಕೇಳಿಸ್ಕ ಕರ್ಮ ಕರ್ಮ ಅಂತ. ಸಗದಾಯ್ತಲ್ಲ ಕಲರು, ಟೇಸ್ಟು, ಕರ್ಮ ಕರ್ಮ ಸಕ್ಕದಾಗಿದೆ. ಸೂಪರ್, ಸಕ್ಕ ಟೇಸ್ಟು. ಆಚೆ ತಿನ್ನೋದ್ಕಿಂತ ಮನೆಯಲ್ಲ ಮಾಡ್ಕೊಂಡು ತಿಂದ್ರೆ ಹೆಲ್ದಿಯಾಗೂ ಕೂಡ ಇರುತ್ತೆ. ಆಚೆ ತಿನ್ನೋ ಅವಶ್ಯಕತೆ ಇರಲ್ಲ, ದುಡ್ಡು ಉಳಿಯುತ್ತೆ. ನೋಡಿ ನೆಕ್ಸ್ಟ್ ಟೈಮಿಂದ ಎಲ್ಲಿ ಮಾಡ್ತಿದ್ರೆ ಮನೇಲಿ ಮಾಡ್ತೀರಾ ಇಲ್ಲ ಆಚೆ ಹೋಗಿ ತಿನ್ಬತ್ತೀರಾ ಅಂತ. ಸಖತ್ತಾಗಿರ್ತಕ್ಕಂಥ ಫ್ರೈಡ್ ಚಿಕನ್ ನೀವ್ ಎಲ್ಲೆಲ್ಲಾದ್ರೂ ತಿನ್ಬೋದು. ಮನೇಲಿ ಮಾಡ್ಕೊಂಡು ತಿಂದ್ರೇನೆ ಮಜಾ. ನೋಡಿ ಹೆಂಗಿದೆ, ಸಖತ್ತಾಗಿದೆ. ನಾವೆಲ್ಲ ಟೇಸ್ಟ್ ಮಾಡಿದ್ವಿ, ಸಖತ್ ಚೆನ್ನಾಗಿ ಬಂದಿದೆ. ನೀವು ಮನೇಲಿ ಮಾಡಿ ಹೇಗಿದೆ ಅಂತ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸೈನಿಂಗ್ ಆಫ್ ಗುರುಪ್ರಸಾದ್. ಜೈ ಹಿಂದ್, ಜೈ ಕರ್ನಾಟಕ.